ಬಿಸಿಲ ಅಬ್ಬರಕ್ಕೆ ರಾಜ್ಯ ಅಕ್ಷರಶಃ ಕಾದ ಕಾವಲಿಯಂತಾಗಿದೆ. ಮಧ್ಯಾಹ್ನ ಆಗಿಬಿಟ್ರೆ ಸಾಕು, ಜನ ಹೊರಗಡೆ ಕಾಲಿಡೋದಕ್ಕೂ ಕೂಡ ಹೆದರಬೇಕಾದಂತಹ ಪರಿಸ್ಥಿತಿ ಈ ಉರಿಯುವ ಬಿಸಿಲಿಂದ ಸೃಷ್ಟಿ ಆಗ್ತಾ ಇದೆ. ಹಾಗಾದ್ರೆ ರಾಜ್ಯದ ಯಾವ್ಯಾವ ಭಾಗದಲ್ಲಿ ಬಿಸಿಲ ಅಬ್ಬರ ಹೇಗಿದೆ, ಜನ ಯಾವ ರೀತಿ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜಧಾನಿ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಹೆಚ್ಚಿದ ತಾಪಮಾನ. ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಬೆಂದು ಹೋದ ಜನ. ಸೂರ್ಯನ ಸಿಟ್ಟಿಗೆ ಉಡುಪಿಯಲ್ಲಿ ವ್ಯಾಪಾರ ಕ್ಷೀಣ. ಕೋಲಾರ ಜಿಲ್ಲೆಯಲ್ಲಿ ಸೂರ್ಯನ ಪ್ರತಾಪ ಮುಗಿಲು ಮುಟ್ಟಿದೆ. ಜಿಲ್ಲೆಯಲ್ಲಿ ತಾಪಮಾನವು ದಿನೇ ದಿನೇ ಏರುತ್ತಿದ್ದು ಜನಜೀವನ ಅಕ್ಷರಶಃ ಬೆಂದು ಹೋಗುತ್ತಿದೆ. ಬೆಳಗ್ಗೆ 8 ಗಂಟೆ ಆಗುವಷ್ಟರಲ್ಲಿಯೇ ಸೂರ್ಯದೇವ ತನ್ನ ರೌದ್ರವತಾರ ತೋರುತ್ತಿದ್ದಾನೆ. ರಸ್ತೆಗಳಲ್ಲಿ ಓಡಾಡಲು ಜನರು ಹಿಂದೇಟು ಹಾಕ್ತಿದ್ದು ಮನೆಯಿಂದ ಹೊರಬರಲು ಹೆದರುತ್ತಿದ್ದಾರೆ. ಒಣಹವೆ, ಶಾಖದ ಅಲೆಗೆ ಜನರು ತತ್ತರಿಸಿದ್ದು ನೆತ್ತಿ ಸುಡುವ ರಣಬಿಸಿಲು ಬಯಲು ಸೀಮೆ ಜಿಲ್ಲೆಗಳನ್ನ ಇನ್ನಿಲ್ಲದಂತೆ ಬಾಧಿಸುತ್ತಿದೆ. ಬಿಸಿಲಿನ ಬೇಗೆ ಮಧ್ಯೆ ಜನರು ತಲೆ ಮೇಲೆ ಬಟ್ಟೆ ಹಾಕಿಕೊಂಡು ಓಡಾಡಿದ್ರೆ ಮತ್ತೆ ಕೆಲವರು ಛತ್ರಿಗಳ ಮೊರೆ ಹೋಗುತ್ತಿದ್ದಾರೆ. ಬರದನಾಡು ಕೋಲಾರದಲ್ಲೂ ಕೂಡ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು. ನಾವು ಇವತ್ತು ಕೋಲಾರದ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿ ನೋಡೋದಾದ್ರೆ ಸಾಕಷ್ಟು ಜನರು ಬಿಸಿಲಿನಲ್ಲಿ, ಒಂದಷ್ಟು ಜನ ಬಿಸಿಲಲ್ಲಿ ಪರದಾಡ್ತಾ ಇದ್ದಾರೆ, ಒಂದಷ್ಟು ಜನ ಬಿಸಿಲಿನ ತಾಪಕ್ಕೆ ಬಸ್ ನಿಲ್ದಾಣದ ಕಡೆಗೆ ಬರ್ತಾ ಇಲ್ಲ. ಅಂದರೆ ಒಂದು ರೀತಿಯ ಬಸ್ ನಿಲ್ದಾಣಗಳು ಖಾಲಿಯಾಗಿರ್ತಕ್ಕಂಥದ್ದು. ಇಲ್ಲಿ ನೋಡೋದಾದರೆ ಸಾಕಷ್ಟು ಜನರು ಬಿಸಿಲಿನಲ್ಲಿ ಒಂದು ರೀತಿಯಲ್ಲಿ ತಲೆ ಮೇಲೆ ಬಟ್ಟೆ ಹಾಕಿ ಬರುವಂಥದ್ದು, ಒಂದು ಕಡೆ ಬಿಸಿಲಿನಲ್ಲೇ ನೆರಳಿನ ಆಶ್ರಯನ ಪಡೆದಿರ್ತಕ್ಕಂಥದ್ದು, ಮರಗಳ ಕಡೆ ಇರ್ತಕ್ಕಂಥದ್ದು, ಮತ್ತೊಂದು ಕಡೆ ಬಸ್ ಶೆಲ್ಟ್ರಲ್ಲಿ ಇರ್ತಕ್ಕಂಥದ್ದು. ಇನ್ನು ಉಳಿದಂತೆ ಸಾಕಷ್ಟು ಜನ ಬಿಸಿಲಿನ ತಾಪದಿಂದ ಮನೆಗಳಿಂದ ಹೊರಬರ್ತಾ ಇಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ಶುರು ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ನೋಡೋದಾದರೆ ಬಸ್ ನಿಲ್ದಾಣಗಳು, ಬಹುತೇಕ ಬಸ್ ನಿಲ್ದಾಣ ಖಾಲಿಯಾಗಿರ್ತಕ್ಕಂಥದ್ದು. ಯಾಕಂದರೆ ವಿಪರೀತ ಶೆಕೆ ಜೊತೆಗೆ ಬಿಸಿಲಿನಲ್ಲಿ ಓಡಾಡಿದ್ರೆ ಎಲ್ಲಿ ತಲೆನೋವು ಬರುತ್ತೋ, ಸನ್ಸ್ಟ್ರೋಕ್ ಆಗುತ್ತೋ ಅನ್ನೋ ಭಯದಿಂದ ಇವತ್ತು ಜನರು ಯಾರೂ ಹೆಚ್ಚಾಗಿ ಓಡಾಡ್ತಾ ಇಲ್ಲ ಅನ್ನೋಂಥ ಅನುಮಾನಗಳು ಸದ್ಯಕ್ಕೆ ಮೂಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಏನು ಬಿಸಿಲಿನ ತಾಪಮಾನ ಕೋಲಾರದಲ್ಲೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರ್ತಕ್ಕಂಥದ್ದು. ಜೊತೆಗೆ ಬಿಸಿಲಿನಲ್ಲಿ ಓಡಾಡಿದ್ರೆ ಎಲ್ಲಿ ತಲೆನೋವು ಬರುತ್ತೋ, ಜೊತೆಗೆ ಎಲ್ಲಿ ನೀರು ಹೆಚ್ಚಾಗಿ ಕನ್ಸ್ಯೂಮ್ ಮಾಡಬೇಕಾಗುತ್ತೋ ಅನ್ನೋ ಭಯ, ಜೊತೆಗೆ ಏನು ಬಿಸಿಲಿನಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಸಾಕಷ್ಟು ಕೆಲವರು ಬಟ್ಟೆ ಮೊರೆ ಹೋಗ್ತಾ ಇರ್ತದ್ದು, ಕೆಲವರು ಛತ್ರಿಗಳನ್ನು ಮೊರೆ ಹೋಗ್ತಾ ಇರ್ತದ್ದು, ಕೆಲವೊಬ್ಬರು ಮರದ ಕೆಳಗೆ ಆಶ್ರಯನ ಪಡೀತಾ ಇರ್ತಕ್ಕಂಥದ್ದು. ಅನಿವಾರ್ಯವಾಗಿ ಓಡಾಡಬೇಕಂತ ಇರುವಂಥ ಮಹಿಳೆಯರು ಹೆಚ್ಚಾಗಿ ಬಸ್ ನಿಲ್ದಾಣಗಳ ಕಡೆ ಬರ್ತಾ ಇರ್ತಕ್ಕಂಥದ್ದು. ಕೋಲಾರ ಜಿಲ್ಲೆಯಲ್ಲೂ ಬಿಸಿಲ ಬೇಗೆ ಜನರನ್ನ ಬಿಟ್ಟು ಬಿಡದೆ ಕಾಡುತ್ತಿದೆ. ಈ ಬಾರಿ ದಾಖಲೆ ಪ್ರಮಾಣದ ಉಷ್ಣಾಂಶ ಏರಿಕೆ ಆಗಿದೆ. ಬಿಸಿಲಿನ ತಾಪಮಾನದಿಂದ ತಪ್ಪಿಸಿಕೊಳ್ಳಲು ಜನ ನಾನಾ ಸರ್ಕಸ್ ಮಾಡ್ತಿದ್ದಾರೆ. ತಂಪು ಪಾನೀಯ, ಹಣ್ಣುಗಳ ಸೇವನೆ ಮೊರೆ ಹೋಗುತ್ತಿದ್ದಾರೆ. ಬಸವಳಿದ ಜೀವಕ್ಕೆ ಮಜ್ಜಿಗೆ, ಎಳನೀರು, ಕಬ್ಬಿನ ಹಾಲು, ತಂಪು ಪಾನೀಯ ಹಾಗೂ ಕಲ್ಲಂಗಡಿ ಹಣ್ಣು ಈಗ ಅಮೃತವಾಗಿದೆ. ಅತಿಯಾದ ಬಿಸಿಲಿಗೆ ಸುಟ್ಟು ಹೋಗ್ತಿರೋ ಹೂದೋಟ. ಸೇವಂತಿಗೆ ಹೂ ರಕ್ಷಣೆಗೆ ರೈತನ ವಿನೂತನ ಐಡಿಯಾ. ನೋಡಿದ್ರಲ್ಲ, ಹೀಗೆ ಸೇವಂತಿಗೆ ಹೂದೋಟದ ಉದ್ದಕ್ಕೂ ಬಿಳಿ ಟರ್ಫೆಲ್ ಹೊದಿಕೆ. ಸೇವಂತಿಗೆ ತೋಟವನ್ನ ಸೂರ್ಯನ ಶಾಖದಿಂದ ತಡೆಯಲು ರೈತನ ವಿನೂತನ ಪ್ರಯತ್ನವಿದು. ಜಿಲ್ಲೆಯಲ್ಲಿ ಈ ಬಾರಿ ಬಿಸಿಲು ಪುಷ್ಪ ಉದ್ಯಮಕ್ಕೂ ಭಾರಿ ಹೊಡೆತ ಕೊಡುತ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ 36ರಿಂದ 37 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ತಿದ್ದು ಹೂವಿನ ತೋಟಗಳೆಲ್ಲವೂ ಬಿಸಿಲಿಗೆ ಸೊರಗಿ ಹೋಗುತ್ತಿವೆ. ಸೇವಂತಿಗೆ ಹೂ ತೋಟಗಳಲ್ಲಿ ಮೊಗ್ಗುಗಳಲ್ಲೇ ಹೂಗಳು ಬಾಡಿ ಹೋಗುತ್ತಿವೆ. ಎಷ್ಟೇ ಬಾರಿ ನೀರು ಹರಿಸಿದ್ರೂ ಹಚ್ಚ ಹಸಿರಿನ ಗಿಡ ಬಾಡಿ ಹೋದಂತಾಗಿ ನೆಲಕ್ಕೆ ಬಾಗುತ್ತಿದೆ. ಇದರಿಂದ ಬಿಸಿಲಿನ ಶಾಖ ತಡೆಯಲು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲ್ಗರ್ಕಿ ಗ್ರಾಮದ ರೈತ ರಾಮಾಂಜಿ ಇದೇ ಮೊದಲ ಬಾರಿಗೆ ಹೂದೋಟಕ್ಕೆ ಬಿಳಿ ಬಣ್ಣದ ಟರ್ಫೆಲ್ ಅಳವಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಅಂತಂದ್ರೆ ಪುಷ್ಪೋದ್ಯಮಕ್ಕೆ ಹೆಸರುವಾಸಿ. ಇವತ್ತು ಹೂವಿನ ತೋಟಗಳು ಕೂಡ ಇವತ್ತು ಬಿಸಿಲಿನಿಂದ ಬಸವಳೆದು ಹೋಗ್ತಾ ಇದೆ. ಹಾಗಾಗಿ ರೈತರು ಒಂದು ರೀತಿಯ ಹೂವನ್ನು ಕಾಪಾಡ್ಕೊಳ್ಳೋದಕ್ಕೆ, ಹೂವಿನ ಗಿಡಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ರೆ ಸಾಮಾನ್ಯವಾಗಿ ಹೂ ತೋಟಗಳು ಅಂತಂದರೆ ಹಾಗೆ ಬಿಟ್ಟಿರಲಾಗುತ್ತೆ. ಆದರೆ ಇವತ್ತು ಈ ಒಂದು ಸೇವಂತಿಗೆಯ ಹೂ ತೋಟಕ್ಕೆ ಇವತ್ತು ಟಾರ್ಪಲ್ ಅಂತದ ವೈಟ್ ಬಿಳಿ ಬಣ್ಣದ ಒಂದು ಟಾರ್ಪಲನ್ನು, ಹೊದಿಕೆಯನ್ನು ಹಾಕಿರುವಂಥದ್ದನ್ನು ತಾವು ನೋಡ್ತಾ ಇದ್ದಾರೆ. ಯಾಕೆ ಅಂತಂದರೆ ನೇರವಾಗಿ ಇವತ್ತು ಸೂರ್ಯನ ಬಿಸಿಲು ಇವತ್ತು ಗಿಡಗಳ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಇವತ್ತು ಗಿಡಗಳು ಸರಿಯಾಗಿ ಬೆಳವಣಿಗೆ ಆಗ್ತಿಲ್ಲ ಒಂದು ಕಡೆಗೆ, ಮತ್ತೊಂದು ಕಡೆ ಬೆಳೆದಂಥ ಹೂವುಗಳೆಲ್ಲವೂ ಕೂಡ ಇವತ್ತು ಸುಟ್ಟೋಗ್ತಾ ಇದೆ. ತಾವು ನೋಡ್ತಾ ಇದ್ರೆ ಈ ಒಂದು ಗಿಡದಲ್ಲಿ ಗಿಡ ಏನೋ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಆದರೆ ಹೂವು ಯಾವ ರೀತಿ ಇವತ್ತು ಒಣಗೋಗಿದೆ ಅನ್ನೋದು. ಯಾಕೆಂತಂದರೆ ಇದು ಸೂರ್ಯನ ಶಾಖಕ್ಕೆ ತಗಲಿ ಈ ರೀತಿ ಇವತ್ತು ಹೂ ಗಿಡಗಳೆಲ್ಲವೂ ಕೂಡ ಹಾಳಾಗ್ತಾ ಇದೆ, ಹೂವೆಲ್ಲವೂ ಕೂಡ ಹಾಳಾಗ್ತಾ ಇದೆ. ಬೆಳೆದಂಥ ಹೂವು ಕೂಡ ತುಂಬ ಸೊಗಸಾಗಿ ಸೊಂಪಾಗಿ ಬೆಳೀತಾ ಇಲ್ಲ. ಕೇವಲ ಅರ್ಧಂಬರ್ಧ ಈ ಹೂವು ಏನಿದೆ ಸೇವಂತಿಗೆ, ಇದು 3 ತಿಂಗಳ ಗಿಡ, ಈ ರೀತಿ ಇಷ್ಟಾಗಲ ಬರಬೇಕಾಯಿತು. ಆದರೆ ಬಂದಿರುವಂಥದ್ದು ತಾವು ನೋಡ್ತಾ ಇದ್ರೆ ಕೇವಲ ಸಣ್ಣದಾಗಿ ಹರಡಿರುವಂಥದ್ದು. ಅತಿಯಾದ ಬಿಸಿಲಿನ ಶಾಖಕ್ಕೆ ಇವತ್ತು ಹೂ ತೋಟ ಸಂಪೂರ್ಣವಾಗಿ ಇವತ್ತು ಬಳಲಿ ಹೋಗ್ತಾ ಇದೆ.
ಫುಲ್ ದಿನ ಹೆಚ್ಚಾಗ್ತಾ ಇದೆ ಸರ್, ಕಡಿಮೆ ಏನಿಲ್ಲ. ಹೂವು ಒಂದಿನ ನೋಡಿದ್ದು ಮತ್ತೊಂದು ದಿನ ಇರಲ್ಲ, ಬಿಸಿಲಿಗೆ ಸುಟ್ಟೋಗ್ತವೆ. ದಿನ ಮೂರು ಹೊತ್ತು ನೀರು ಬಿಟ್ರು ತ್ಯಾವ ಐತೈತೆ ಮೇಲೆ ಸುಟ್ಟೋಗ್ತವೆ. ಅದಕ್ಕೂ ಅಲ್ಗೂ ಟಾರ್ಬೋಲ್ ಹಾಕಿದ್ದೀವಿ, ಅಲ್ಗೂ ಸರಿಯಾಗಿ ಇದಾಗ್ತಾ ಇಲ್ಲ. ಬಿಸಿ ಜಾಸ್ತಿ, ಒಂದು ದಿವಸ ಇದ್ದಿದ್ದು ಇನ್ನೊಂದು ದಿವಸ ಇಲ್ಲ. ದಿನ ಹೆಚ್ಚಾಗ್ತೈತೆ ಹೊರತು ಕಡಿಮೆ ಇಲ್ಲ. ಹೆಂಗೆ ನಾವು ಮೇಂಟೈನ್ ಮಾಡೋಕ್ಕೂ ಆಗ್ತಿಲ್ಲ, ಒಣಗೋತವೆ ಎಲ್ಲ, ಸುಟ್ಟೋಗೋದು ಈ ಥರ ಆಗ್ತಾಯಿದೆ. ಫುಲ್ ಓಪನ್ ಆಗ್ತಿಲ್ಲ, ಈ ಥರ ಇಷ್ಟಿಗೆ ಕ್ಲೋಸ್. ಈಗ ಇದು ಇವಾಗ ಹೊಡೆದಾಯ್ತಾ, ಇಷ್ಟೇ, ಇನ್ನಿದು ದಪ್ಪ ಬರಲ್ಲ. ಬಿಸಿಗೆ ಡೆವಲಪ್ ಆಗ್ತಾ ಇಲ್ಲ. ಬಿಸಿಲಿನ ತಾಪದಿಂದ ಮೀನುಗಾರಿಕೆಗೆ ಸಂಕಷ್ಟ. ಕರಾವಳಿಯಲ್ಲಿ ಮೀನುಗಾರಿಕೆಗೆ ಹೊಡೆತ. ಮುಂಗಾರು ಮೀನುಗಾರಿಕೆ ನಿಷೇಧಕ್ಕೆ ಇನ್ನೂ ಟೈಮ್ ಇದೆ. ಆದರೂ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂದರುಗಳಲ್ಲಿ ಬಹುತೇಕ ಬೋಟ್ಗಳು ಲಂಗರು ಹಾಕಲು ಆರಂಭಿಸಿವೆ. ಮಲ್ಪೆ, ಗಂಗೊಳ್ಳಿ, ಬೈಂದೂರು ಸೇರಿದಂತೆ ಕರಾವಳಿಯ ಪ್ರಮುಖ ಬಂದರುಗಳಲ್ಲಿ ಮೀನುಗಾರಿಕೆ ಚಟುವಟಿಕೆಗಳು ಕುಂಠಿತಗೊಂಡಿವೆ. ಸಮುದ್ರಕ್ಕೆ ತೆರಳುವ ಬೋಟ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಇಳಿಮುಖವಾಗುತ್ತಿದೆ. ಪ್ರಸ್ತುತ ದಿನಗಳಲ್ಲಿ 20% ಬೋಟ್ಗಳು ಮಾತ್ರ ಮೀನುಗಾರಿಕೆ ನಡೆಸುತ್ತಿವೆ. ಉಳಿದ 80% ಬೋಟ್ಗಳು ದಡ ಸೇರುತ್ತಿದ್ದು, ಇದರಿಂದ ಮೀನುಗಾರರು ಬಹಳ ಸಂಕಷ್ಟ ಎದುರಿಸುತ್ತಿದ್ದಾರೆ. ಏಷ್ಯಾದಲ್ಲೇ ನಂಬರ್ 1 ಬಂದರಾಗಿರುವಂತಹ ಮಲ್ಪೆ ಬಂದರಿನಲ್ಲಿ ಮೀನುಗಾರಿಕೆ ಚಟುವಟಿಕೆ ಅನ್ನುವಂಥದ್ದು ತಟಸ್ಥವಾಗಿದೆ. 80% ಮೀನುಗಾರಿಕೆ ಚಟುವಟಿಕೆ ಸ್ತಬ್ಧವಾಗಿರುವುದು, 15% ಮಾತ್ರ ಮೀನುಗಾರಿಕೆ ಚಟುವಟಿಕೆ ನಡೀತಾ ಇದೆ. ಈಗ ನಾವು ನೋಡ್ತಾ ಇರುವಂಥದ್ದು ಮಲ್ಪೆ ಬಂದರಿನಲ್ಲಿ 80% ಮೀನುಗಾರಿಕೆ ಚಟುವಟಿಕೆಗಳು ತಟಸ್ಥವಾಗಿದ್ದು, ಮೀನುಗಾರಿಕಾ ಚಟುವಟಿಕೆಗಳಲ್ಲಿ ಮೀನುಗಾರರು ಬೇರೆ ಕಾರ್ಯದಲ್ಲಿ ಉದಯೋನ್ಮುಖರಾಗ್ತಾ ಇದ್ದಾರೆ. ಇನ್ನು 20% ಮೀನುಗಾರಿಕೆ, ಆಳ ಸಮುದ್ರ ಮೀನುಗಾರಿಕೆ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಈಗ ಮೀನುಗಳು ಕೂಡ ಆಳ ಸಮುದ್ರದತ್ತ ಹೋಗ್ತಾ ಇದ್ರಿಂದ 15% ಮೀನುಗಾರರು ಆಳ ಸಮುದ್ರ ಬೋಟುಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇದಲ್ಲದೆ ಇವರಿಗೆ ಬೇಕಾದಂತಹ ಆಹಾರ, ಐಸ್ ಇವೆಲ್ಲವನ್ನು ಭರಿಸಬೇಕಾದಂಥ ಖರ್ಚು ಬಂದಿರುವುದರಿಂದ ಮೀನುಗಾರರು ಮೀನುಗಾರಿಕೆಗೆ ತೆರಳ್ತಾ ಇಲ್ಲ. ಇನ್ನು ಉಳಿದಂತಹ ಎಲ್ಲ ಮೀನುಗಾರರು ತಮ್ಮ ಬಂದರಿನಲ್ಲಿಯೇ ಬೋಟ್ಗಳನ್ನು ಲಂಗರು ಹಾಕಿದ್ದಾರೆ. ಇದಲ್ಲದೆ ಮೀನುಗಾರಿಕೆ ಚಟುವಟಿಕೆಗಳು ತಟಸ್ಥವಾಗಿ. ಒಟ್ಟಿನಲ್ಲಿ ಬಿಸಿಲಿನ ತಾಪಮಾನ ಜನಜೀವನದ ಜೊತೆಗೆ ಪುಷ್ಪೋದ್ಯಮ, ಮೀನುಗಾರಿಕೆಗೂ ಪೆಟ್ಟು ನೀಡುತ್ತಿರೋದ್ರಲ್ಲಿ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.